ರಾಜಮಾತೆ ಕೆಂಪನಂಜಮಣಿ ಮಾದರಿ ಮೈಸೂರಿನ ತಾಯಿಬೇರು ಕೃತಿ ಲೋಕಾರ್ಪಣೆ ಮಾಡಿದ ರಾಜಮಾತೆ ಪ್ರಮೋದಾದೇವಿ ಒಡೆಯರ್. ಮೈಸೂರಿನ ಜಗನ್ಮೋಹನ ಅರಮನೆಯಲ್ಲಿ ರಾಜಮಾತೆ ಕೆಂಪನಂಜಮಣಿ ಮಾದರಿ ಮೈಸೂರಿನ ತಾಯಿಬೇರು ಕೃತಿಯನ್ನ ಈಗಿನ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರು ಲೋಕಾರ್ಪಣೆ ಮಾಡಿದರು. ಬೆಂಗಳೂರಿನ ಅಂಕಿತ ಪ್ರಕಾಶನದಿಂದ ಪ್ರಕಟಗೊಂಡಿರುವ ಕೃತಿ ಇದಾಗಿದ್ದು, ಡಾಕ್ಟರ್ ಗಜಾನನ ಶರ್ಮಾ ಅವರು ಈ ಕೃತಿಯ ಲೇಖಕರಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸದಸ್ಯರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಉಪಸ್ಥಿತರಿದ್ದು ಕೃತಿಯನ್ನ ಲೋಕಾರ್ಪಣೆ ಮಾಡಿದರು. ಇದೇ ವೇಳೆ ಕೃತಿಯನ್ನ ಕುರಿತು ಮಾತನಾಡಿದ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಅವರು, ಆಗಿನ ಕಾಲದಲ್ಲಿ ರಾಜ್ಯದ ಅಂದಿನ 9 ಜಿಲ್ಲೆಗಳ ಪಟ್ಟಣಗಳ ಅಭಿವೃದ್ಧಿ, ರಸ್ತೆ, ಸೇತುವೆ, ಕುಡಿಯುವ ನೀರು, ಶಿಕ್ಷಣ ಸಂಸ್ಥೆಗಳು ಹೀಗೆ ಬಹುತೇಕ ಗ್ರಾಮ ಪಟ್ಟಣಗಳ ಅಭಿವೃದ್ಧಿಗೆ ಕಾರಣರಾದವರು ರಾಜಮಾತೆ ಕೆಂಪನಂಜಮಣಿ. ನಮ್ಮ ಹಿರಿಯರ ಬಗ್ಗೆ ಹೇಳಲು ಸಾಕಷ್ಟು ದಿನಗಳೇ ಬೇಕು. ಹಾಗಾಗಿ ಅವರು ಕೊಟ್ಟಂತಹ ಬಳುವಳಿಗಳನ್ನ, ಪರಂಪರೆಯನ್ನ ಮುಂದುವರಿಸುವುದಷ್ಟೇ ನಮ್ಮ ಕರ್ತವ್ಯ. ಸಮಸ್ತ ಜನತೆಯಲ್ಲಿಯೂ ನಾನು ಕೇಳಿಕೊಳ್ಳುವುದು ಒಂದೇ, ನಮ್ಮ ಹಳೆಯ ತಲೆಮಾರಿನ ಸಂಸ್ಕೃತಿಯನ್ನ ಮುಂದೆ ಎಷ್ಟೇ ಎತ್ತರಕ್ಕೆ ನಾವು ಬೆಳೆದರೂ ಉಳಿಸಿಕೊಂಡು ಹೋಗಬೇಕೆಂದೇ ನನ್ನ ಮನವಿ ಎಂದರು. ಇದೇ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಸದರು, ನಮ್ಮ ಹಳೆಯ ತಲೆಮಾರಿನ ರಾಜರುಗಳಿಗೆ ಸರಿಸಮನಾಗಿ ರಾಜಮಾತೆಯರು ಕೂಡ ಈ ರಾಜ್ಯದ ಅಭಿವೃದ್ಧಿಗಾಗಿ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ಅದನ್ನು ಉಳಿಸುವ ಕೆಲಸ ಆಗಬೇಕಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮುಮ್ಮಡಿ ಅವರ ಪ್ರತಿಮೆಗಳನ್ನ ಹೇಗೆ ಅಜರಾಮರವಾಗಿಸಿದ್ದೆವು, ಹಾಗೆ ಕೆಂಪನಂಜಮಣಿಯರ ಪ್ರತಿಮೆಯನ್ನ ನಿರ್ಮಿಸಿ ಅವರ ಕೊಡುಗೆಗಳ ಬಗ್ಗೆ ಇಂದಿನ ಯುವ ಪೀಳಿಗೆಗೆ ಸ್ಮರಿಸುವ ಕೆಲಸ ಆಗಬೇಕಿದೆ ಎಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಶ್ರೀಮತಿ ಪ್ರಮೋದಾದೇವಿ ಶ್ರೀಕಂಠ ನರಸಿಂಹರಾಜ ಒಡೆಯರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿರುವಂತಹ ನಿಮ್ಮ ಮುಂದೆ ನಿಂತಿರುವುದು ಅಪಾರ ಸಂತೋಷ ಮತ್ತು ಗೌರವದಿಂದ. ಮಾಡರ್ನ್ ವರ್ಲ್ಡ್, ಆಧುನಿಕ ಬದುಕು ಹಳೆಯದನ್ನೆಲ್ಲ ನಾವು ಮರೆತು ಮುಂದೆ ಮಾತ್ರ ಸಂದರ್ಭದಲ್ಲಿ ಡಾಕ್ಟರ್ ಗಜಾನನ ಶರ್ಮಾ ಅವರು ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಇಷ್ಟು ವ್ಯವಸ್ಥಿತವಾಗಿ ಆಗಬೇಕಾದ್ರೆ ಕಾರಣ ಇದರ ಹಿಂದೆ ತುಂಬ ಜನ ಕೆಲಸ ಮಾಡಿರೋದಂತೂ ಅದರಲ್ಲಿ ಹೇಳ್ಬೇಕಷ್ಟು ಹೇಳೋಕ್ಕೆ ಸಮಯ ತುಂಬ ಆಗುತ್ತೆ. ನಮ್ಮ ಟ್ರಸ್ಟಿನ ಮ್ಯಾನೇಜಿಂಗ್ ಕಮಿಟಿ, ನಾನು ಶಾಲೆ ಕಾಲೇಜಿನ ಬೋಧಕ ವರ್ಗದವರು, ಬೋಧಕೇತರ ವರ್ಗದವರು, ನಮ್ಮ ಮೈಸೂರು ಅರಸಮಂಡಳಿ ಸಂಘ, ಬೆಂಗಳೂರು ಅಸೋಸಿಯೇಷನ್, ಇದು ಈ ಮಟ್ಟಕ್ಕೆ ಇದು ಬರಬೇಕಾದ್ರೆ 3 ದಿನ ಮೈಸೂರಲ್ಲಿ ಸೇರಿ ಇದು ಹೇಗೆ ಮಾಡಬೇಕು, ಹೇಗೆ ಎಷ್ಟು ವ್ಯವಸ್ಥಿತವಾಗಿ ಆಗಬೇಕು, ಅವರ ಹೆಸರನ್ನ ಒಂದು ಸ್ವಲ್ಪ ಚಾಚು ತಕ್ಕದೆ ಈ ಪುಸ್ತಕ ನಾವು ಬರೆದಿರೋ ಅವರ ಹೆಸರು ಸಬ್ಜೆಕ್ಟ್ಗೆ ಬಿಫಿಟಿಂಗ್ ಆಗಿರಬೇಕು ಅನ್ನೋ ಉದ್ದೇಶದಿಂದ ಮಾಡಿ. ಇವತ್ತು ತುಂಬ ಸಂತೋಷ ಎಷ್ಟು ಜನ ಬಂದಿರೋದು. ಅದನ್ನು ನೋಡಿದ್ರೆ ಎಲ್ರಿಗೂ ಮೊದಲನೇದಾಗಿ ಎಲ್ಲ ಸಂಘ ಸಂಸ್ಥೆಗಳ ಜೊತೆ ಸಹಯೋಗ ಕೊಟ್ಟಿರೋ ಎಲ್ರಿಗೂ ನನ್ನ ಅಭಿನಂದನೆ ಹೇಳಿ, ಈ ಪುಸ್ತಕ ಗಜಾನನ ಶರ್ಮಾ ಅವರು ಸ್ವಯಂ ಪ್ರೇರಿತವಾಗಿ ಬರೆದಿರೋದು ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರಿಗೆ ಮತ್ತೊಂದು ಈ ಪುಸ್ತಕ ಬರೆದದ್ದಕ್ಕೆ ಅವ್ರಿಗೆ ಅಭಿನಂದಿಸಿ, ಅದರ ಟೈಟಲ್ ಕೂಡ ಇದು ಕೂಡ ತುಂಬ ಚೆನ್ನಾಗಿದೆ. ರಾಜಮಾತೆ ಕೆಂಪನಂಜಮಣಿ ವಿಲಾಸ ಸನ್ನಿಧಾನ ಮಾದರಿ ಮೈಸೂರಿನ ತಾಯಿಬೇರು. ಈ ತಾಯಿಬೇರು ಅಂತಂದರೆ ನಿಮಗೆ ಕಣ್ಣಿಗೆ ಕಾಣಲ್ಲ, ಮೇಲ್ಗಡೆ ಗಿಡ ಮಾತ್ರ ಕಾಣುತ್ತೆ, ಮರ ಬೆಳೆದು ಕಾಣ್ತಿರುತ್ತೆ. ಆದರೆ ಆ ತಾಯಿ ಬೇರು ಎಷ್ಟು ಗಟ್ಟಿ ಇರುತ್ತೋ ಮರ ಅಷ್ಟು ಹೆಮ್ಮರವಾಗಿ ಬೆಳೆಯುತ್ತೆ ಎಂದು ನಾವೆಲ್ಲರೂ ಆ ವ್ಯಕ್ತಿ ಮಾತು ಕೇಳಿದ್ದೀವಿ. ಅದು ಇವತ್ತು ಈ ಪುಸ್ತಕದ ಮುಖಾಂತರ ಅಕ್ಷರ ಸಹ ನಿಜ. ಇದಕ್ಕೆ ನೀವೆಲ್ಲರೂ ಸೇರಿರೋದು ಕೂಡ ಸುಭದ್ರವಾಗಿದೆ ಅಂತ ಮುಂದಕ್ಕೂ ಇರುತ್ತೆ ಅಂತ ನಾನು ಭಾವಿಸ್ತೇನೆ. ರಾಜಮಾತೆ ಕೆಂಪನಂಜಮಣಿ ಇವರ ಒಂದು ಜೀವನದ ಒಂದು ಬಗ್ಗೆ, ಅವರ ಸಾಧನೆ, ಅವರ ಕೊಡುಗೆ ಎಲ್ಲರ ಬಗ್ಗೆ ಒಂದು ಅತ್ಯದ್ಭುತವಾದ ಒಂದು ಪುಸ್ತಕವನ್ನು ಬರೆದಿರೋದು ಡಾಕ್ಟರ್ ಗಜಾನನ ಶರ್ಮಾ. 3ನೇ ಮುದ್ರಣ ಆಗಿರುವಂಥದ್ದು ನಿಜವಾಗ್ಲೂ ಶ್ಲಾಘನೀಯ. ಅದರ ಒಂದು ನಮ್ಮ
ನಮ್ಮ ಟ್ರಸ್ಟು ಹಾಗೂ ಅರಸು ಮಂಡಳಿ ಸಂಘ, ಅರಸು ಅಸೋಸಿಯೇಷನ್ ಈ 3 ಸಂಸ್ಥೆಯ ಮೂಲಕ ಪುಸ್ತಕ ಬಿಡುಗಡೆ ಮಾಡೋದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಅತ್ಯಂತ ಸಂತೋಷದ ವಿಷಯ. ಈಗಾಗಲೇ ಎಲ್ಲರೂ ಗಣ್ಯರು ಬಹಳ ವಿಸ್ತಾರವಾಗಿ ಮಾತಾಡಿದ್ದಾರೆ. ರಾಜಮಾತೆ ಕೆಂಪನಂಜಮಣ್ಣಿ ಅವರ ಜೀವನದ ಬಗ್ಗೆ, ಅವರ ಸಾಧನೆ ಬಗ್ಗೆ, ಅವರ ಕೊಡುಗೆ ಬಗ್ಗೆ ನಾನು ಅದನ್ನ ಪ್ರತಿಧ್ವನಿಸುವಂಥದ್ದು ಏನು ಅವಶ್ಯಕತೆ ಇಲ್ಲ ಅಂತ ನಾನಂತ ಭಾವಿಸ್ತೇನೆ. ಆದರೆ 2-3 ಮಾತು ಹೇಳಲೇಬೇಕು. ಒಂದು, ನಾನು ಬರೀ ಈ ವೇದಿಕೆಯಲ್ಲ, ಹಲವಾರು ವೇದಿಕೆ ಮೂಲಕ ಹೇಳಿದ್ದೀನಿ, ನಮ್ಮ ವಂಶ ಇವತ್ತವರೆಗೂ ಉಳಿದಿದ್ರೆ ಅದು ಬರೀ ಒಂದು ನಮ್ಮ ರಾಣಿ ಮಹಾರಾಣಿ ರಾಜಮಾತೆಯೊಂದಿಗೆ ಉಳಿದಿರುವಂಥದ್ದು. ಇದು ರಾಣಿ ಲಕ್ಷ್ಮಣಿ ಅವರಿರ್ಬೋದು, ಆ ಸಮಯದಲ್ಲಿ ಹೈದರು, ಟಿಪ್ಪು ಸುಲ್ತಾನ್ ಅವರ ಒಂದು ಯೂಸರ್ಪೇಷನ್ ಅಂದರೆ ಆಳ್ವಿಕೆ ಅವ್ರ ಕೈಯಲ್ಲಿ ಇರೋ ಸಮಯದಲ್ಲಿ ಅವರ ವಿರುದ್ಧವಾಗಿ ನಿಂತು ಯಾವುದೇ ಒಂದು ಸಹಾಯ ಇಲ್ಲದೆ, ಅಂದರೆ ಅಲ್ಲಿ ಇರುವಂಥದ್ದು ತಿರುಮಲ ಅಯ್ಯಂಗಾರ್ ಇರ್ಬೋದು, ಇನ್ನೊಬ್ಬರು ಅಯ್ಯಂಗಾರ್ ಸಮುದಾಯದ ಒಂದು ಪ್ರಮುಖರ ಒಂದು ಸಹಾಯವೊಂದಿಗೆ ಬ್ರಿಟಿಷರಿಗೆ ಒಂದು ಸಂಪರ್ಕ ಮಾಡಿ ಟಿಪ್ಪು ವಿರುದ್ಧ ನಿಂತು ಒಂದು ಬ್ರಿಟಿಷರ ಒಂದು ಸಹಾಯವೊಂದಿಗೆ ಪುನಃ ನಮ್ಮ ಆಳ್ವಿಕೆ ನಮ್ಮ ಕೈಗೆ ಬರೋ ಕಾರಣ ಅದು ರಾಣಿ ಲಕ್ಷ್ಮಣಿ ಅವರಿಗೆ ಸಂಪೂರ್ಣವಾಗಿ ಕೀರ್ತಿ ಸಲ್ಲಬೇಕಾಗಿರುವಂಥದ್ದು. ಪರಂಪರೆ ನಾವು ಎಲ್ಲ ಉಳಿಸ್ಕೊಂಡೇ ಬಂದಿದ್ದೀವಿ. ಅಂದರೆ ನಮ್ಮ ಋಷಿ ಏನು ತಪಸ್ಸು ಮಾಡಿರುವಂಥ ಸಮಯದಲ್ಲಿ ವೇದಗಳನ್ನು ಪ್ರಕೃತಿಯಿಂದ ನಮಗೆ ಸೃಷ್ಟಿ ಮಾಡೋದು ನಮಗೆಲ್ಲರಿಗೂ ಲಭ್ಯವನ್ನು ಮಾಡಿದ ಸಮಯದಿಂದ ಇವತ್ತವರೆಗೂ ಭಾರತೀಯ ಧರ್ಮ, ಭಾರತೀಯ ಪಾರಂಪರೆ ಉಳಿದಿದೆ. ಅದಾಗಿರೋ ಕಾರಣ ಅಂದರೆ ನಮ್ಮ ತಾಯಿಯೊಂದಿಗೆ ನಮ್ಮ ತಾಯಂದ್ರೇ ಮಾಡಿರುವಂಥದ್ದು. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಸ್ಮರಣೆ ಮಾಡಬೇಕಾಗಿರೋದು ಈ ವೇದಿಕೆ ಮೂಲಕ. ಇವತ್ತು ರಾಣಿ ಲಕ್ಷ್ಮಣಿ ಅವರು ಸ್ಮರಣೆ ಮಾಡೋದು ಇನ್ನೊಂದು ಚಿಕ್ಕ ಒಂದು ಕೊಡುಗೆ. ನಾವು ಯಾರೂ ಇವತ್ತು ಅದನ್ನ ಬಹುಶಃ ಉಲ್ಲೇಖ ಮಾಡಿಲ್ಲ. ಯಾವುದೇ ಒಂದು ವೇದಿಕೆ ಮೂಲಕ ಅವ್ರ ಮುಮ್ಮಡಿಗೆ ಒಂದು ಸಂದೇಶವನ್ನು ಕೊಡ್ತಾರೆ, ಮುಮ್ಮಡಿ ಕೃಷ್ಣ ಜೋಡಿಯರವರಿಗೆ. ಅವ್ರು ಹೇಳ್ತಾರೆ, ಟಿಪ್ಪು ಮತ್ತು ಹೈದೂರು ಸಮಯದಲ್ಲಿ ಸಂಪೂರ್ಣವಾಗಿ ಏನು ಪರಂಪರೆ ಇದೆ, ನಮ್ಮ ದೇವಸ್ಥಾನಗಳು ಭಾಳಷ್ಟು ಕಡೆ ಕೆಡವಿದ್ದಾರೆ, ಭಾಳಷ್ಟು ಕಡೆ ಅದು ಪೂಜಾನೆ ನಡೀತಾ ಇಲ್ಲ, ದೇವರ ಆರಾಧನೆಯನ್ನು ಆಗ್ತಾ ಇಲ್ಲ, ಇತ್ಯಾದಿ ಇತ್ಯಾದಿ ಅಂತ ಹೇಳ. ನಿಮಗೆ ಇವತ್ತಿರುವಂಥದ್ದು ಮುಂದೆ ಈ ಸಂಪೂರ್ಣವಾಗಿ ಏನು ಕನ್ನಡಿಗರ ಪಾರಂಪರೆ ಇದೆ ಅದನ್ನ ಪುನರ್ ನಿರ್ಮಾಣ ಮಾಡಿ, ಅಂದರೆ ಪುನರ್ ಅದೊಂದು ರಕ್ಷಣೆ ಮಾಡಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯ. ಅಂದರೆ ಆ ಸಂಸ್ಕಾರವನ್ನು ತಗೊಂಡು ಮಗನಿಗೆ ಕೊಟ್ಟಿರುವಂಥದ್ದು ಕೆಲಸ ತಾಯಿಯನ್ನು ಮಾಡಿರೋದು ಅದು ಮುಖ್ಯವಾಗಿ ಮತ್ತೊಮ್ಮೆ ಆಗಿರೋದು. ಎಲ್ಲಕ್ಕಿಂತ ಮುಖ್ಯವಾಗಿ ರಾಜಮಾತೆ ಕೆಂಪನಂಜಮಣ್ಣಿ ಅವರು ಸಹ ಮಾಡಿರೋದು. ಅವರ ಎಲ್ಲಕ್ಕಿಂತ ದೊಡ್ಡ ಕೊಡುಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, ಹಿರಿಯೂರಿನ ಒಂದು ಜಲನ ಏನು ನಮ್ಮ ಇದು ಡ್ಯಾಮ್ ಇರ್ಬೋದು, ಅನೇಕ ಕೊಡುಗೆಗಳು ಇರೋದು ಆಗಲೇ ಎಲ್ಲ ಮಾತಾಡಿದ್ದಾರೆ. ಆದರೆ ನಾಲ್ವಡಿ ಕೃಷ್ಣ ಜೋಡಿಯರವರಿಗೆ ಏನು ಪಾಶ್ಚಾತ್ಯ ದೇಶದಿಂದ ಅವರ ಟ್ಯೂಟರ್ ಮೂಲಕ ಆ ಒಂದು ಆಧುನಿಕ ಕಾಲಕ್ಕೆ ವಿದ್ಯಾಭ್ಯಾಸ ಎಲ್ಲ ಕೊಡ್ತಾ ಇದ್ರು. ಅಂದರೆ ಭಾರತೀಯ ಪಾರಂಪರೆ ಮತ್ತು ನಮ್ಮಲ್ಲಿರುವಂಥ ಸಂಸ್ಕಾರ ತಿಳುವಳಿಕೆ ಕೊಟ್ಟಿರೋದು ರಾಜಮಾತೆ ಕೆಂಪನಂಜಮಣ್ಣಿ ಅವರು. ಅದಕ್ಕಾಗಿ ಗೋಲ್ಡನ್ ಏಜ್ ಆಫ್ ಮೈಸೂರನ್ನು ನಾವು ಯಾವಾಗ ಸ್ಮರಣೆ ಮಾಡೋದು ಏನಕ್ಕಂದರೆ ಅದು ನಮ್ಮ ಭಾರತೀಯ ಪಾರಂಪರೆ ಮತ್ತು ವಿಶೇಷವಾಗಿ ಕನ್ನಡಿಗರ ಪಾರಂಪರೆಯ ಆಧಾರ ಮೇಲೆ ಅದು ನಿರ್ಮಾಣ ಆಗಿರುವಂಥದ್ದು ಒಂದು ಸಂಸ್ಥಾನ. ಸ್ಮರಣೆ ಮಾಡಬೇಕಾಗಿದೆ. ಈಗ ನಮ್ಮ ಮೈಸೂರಿನಲ್ಲಿ ಮಹಾರಾಜ ನಾಲ್ವಡಿ ಕೃಷ್ಣ ಜೋಡಿಯರವರ ಒಂದು ಪುತ್ಥಳಿ ಇದೆ, ಮಹಾರಾಜ ಚಾಮರಾಜ ಒಡೆಯರವರ ಪುತ್ಥಳಿ ಇದೆ, ಮಹಾರಾಜ ಜಯಚಾಮರಾಜ ಒಡೆಯರವರ ಪುತ್ಥಳಿ ಇದೆ. ಆದರೆ ನಿಜಕ್ಕೂ ವಾಣಿವಿಲಾಸ ಸನ್ನಿಧಾನ ಅವರ ಪುತ್ಥಳಿಯನ್ನು ಇನ್ನು ಒಂದು ಮಿಕ್ಕಿರೋದು. ಆ ಕೆಲಸಕ್ಕಾಗಿ ನೀವೆಲ್ಲರೂ ಕೈ ಜೋಡಿಸಬೇಕಾಗಿದೆ. ನಮ್ಮ ಅರಸು ಮಂಡಳಿ ಸಂಘ, ಅರಸು ಅಸೋಸಿಯೇಷನ್ನು, ನಮ್ಮ ಜಯಚಾಮರಾಜೇಂದ್ರ ಅರಸು ಎಜುಕೇಷನ್ನು ಮತ್ತು ನಮ್ಮ ತಾಯಿಯವರಾದ ಪ್ರಮೋದಾದೇವಿ ಒಡೆಯರವರಲ್ಲೂ ಸಹ ನಾವು ಒಂದು ಆಗ್ರಹಿಸ್ತೀವಿ. ಇದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಬೇಕಾಗಿದೆ. ನಮ್ಮೆಲ್ಲರ ಒಂದು ಕೈ ಜೋಡಿಸಿ ಒಂದು ಕೆಲಸ ಆದರೆ ನಿಜಕ್ಕೂ ಅವರ ಒಂದು ಈ ಪುತ್ಥಳಿಯ ಮೂಲಕ ಅವರ ಕೆಲಸ, ಅವರ ಕೊಡುಗೆ ಅದು ಶಾಶ್ವತವಾಗಿ ಉಳಿಯುವಂಥದ್ದು ಕೆಲಸ ಆಗತ್ತೆ. ಇವತ್ತು ನಮ್ಮ ಹಿರಿಯರಿಂದ ನಮ್ಮ ರೈತರು ಎಲ್ಲ ಬಂದಿದ್ದಾರೆ.